ಸತೀಶ್ ಸಿಕ್ಕನ್ಪುರ್ ಅವರೇ, ಶರಣ ಮಹೇಶ್ ಹನುಮಂತರ ಮೈಲಾರಿ ಅವರೇ, ಆತ್ಮೀಯರಾದಂತ ನಾಗಭೂಷಣ್ ಕಂಠಾಣೆ ಅವರೇ, ಬಾಬುರಾವ್ ಮಲ್ಕಾಪುರಿ ಅವರೇ, ಜಗನ್ನಾಥ್ ಜಮಾದಾರ್ ಅವರೇ, ಸಂಗಮೇಶ್ ಪಾಟೀಲ್ ಅವರೇ, ಅಣ್ಣಪ್ಪ ಖಾನಾಪುರ್ ಅವರೇ, ಶಿವರಾಜ್ ಪಾಟೀಲ್ ಅತಿವಾಳ್ ಅವರೇ, ವಿಶ್ವನಾಥ್ ಪಾಟೀಲ್ ಮಾಡ್ಗುಳ್ ಅವರೇ, ಮಲ್ಲಿಕಾರ್ಜುನ್ ವಗ್ದಾಳೆ ಅವರೇ, ವೆಂಕಟರೆಡ್ಡಿ ಜಾಪಾಡ್ ಅವರೇ, ಶಿವಕುಮಾರ್ ಪಾಟೀಲ್ ನಾವದಗೇರಿ ಅವರೇ, ಸಂಜೀವ್ ಕುಮಾರ್ ರಾಜಾರಾಮ್ ಬೋಸ್ ಅವರೇ, ಅಶೋಕ್ ಗಾದವ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶರಣ ಡಾಕ್ಟರ್ ಬಸವರಾಜ್ ಕೊಳ್ಳೂರ್ ಅವರೇ, ನನ್ನ ಹಿರಿಯರದು ಸೋದರರಾದಂತ ಶರಣ ಹನುಮಂತರಾವ್ ಮಲ್ಕಾಪುರಿ ಅವರೇ, ಮೈಲಾರಿ ಅವರೇ, ಹಾಗೂ ವೇದಿಕೆ ಮೇಲಿದಂತ ಎಲ್ಲ ಶರಣ ಬಂಧುಗಳೇ ಮತ್ತು ಈ ಒಂದು ಅಪೂರ್ವ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಊರಿನ ಮತ್ತು ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ನನ್ನ ತಾಯಿಂದರೇ ಮತ್ತು ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, 12ನೇ ಶತಮಾನದಲ್ಲಿ ಸಮಾಜದಲ್ಲಿರುವಂತಹ ಅನೇಕ ತೊಡಕುಗಳನ್ನು, ಆ ತೊಡಕುಗಳಿಂದ ಸಮಾಜದ ಸ್ವಸ್ಥತೆ ಅಂದ್ರೆ ಆರೋಗ್ಯ, ಸಹೋದರತ್ವ ಭಾವನೆಗಳಿಗೆ ಧಕ್ಕೆ ತರುವಂತದ್ದಲ್ಲ, ಮೇಲು ಕೀಳು ಅನ್ನುವಂತ ಭಾವನೆಯಿಂದ ಒಂದೇ ರೀತಿಯ ಜನ್ಮವನ್ನ ತಾಳಿದಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದೇ ರೀತಿಯ ರಕ್ತವನ್ನಿದ್ರೂ ಕೂಡ, ಒಂದೇ ರೀತಿಯ ಎಲ್ಲ ಕಣ್ಣು ಕೈಗಳು ಇದ್ರೂ ಕೂಡ ಕೀಳು ಮೇಳು ಅನ್ನುವಂತ ಕೀಳು ಭಾವನೆಯನ್ನ ತೊಡೆದು ಹಾಕಿ ಜಾತಿ ವರ್ಣ ಭೇದ, ವಿಶೇಷವಾಗಿ ಲಿಂಗ ಭೇದ ಇವೆಲ್ಲವುಗಳು ಅಂದಿನ ಸಮಾಜದ ಪಿಡುಗುಗಳನ್ನ ಬಸವಣ್ಣನವರು ಬಿಜ್ಜಳ ಸಾಮ್ರಾಜ್ಯದಲ್ಲಿ ಪ್ರಧಾನಮಂತ್ರಿ ಇದ್ರೂ ಕೂಡ ಸಾಮಾಜಿಕ ಕಳಕಳಿಯಿಂದ ಸಮಾಜದಲ್ಲಿ ಪ್ರತಿಯೊಬ್ಬರು ಗೌರವದಿಂದ ಸನ್ಮಾನದಿಂದ ಬದುಕಬೇಕು, ಯಾವುದೇ ಕಾಯಕ ಮಾಡಿದ್ರು ಕೂಡ ಕಾಯಕದಲ್ಲಿ ಮೇಲು ಕೀಳುವಂತ ಭಾವನೆ ಇಲ್ಲ, ಎಲ್ಲಾ ಕಾಯಕಗಳು ಕೂಡ ಸಮಾಜಕ್ಕೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಭಾವನೆಯನ್ನ ಮೂಡಿಸಿ ಗೌರವವನ್ನು ಕೊಟ್ಟಿದಂತ ಸಮಾಜ ಅಂದಿನ ಸಾಮಾಜಿಕ ಕ್ರಾಂತಿಯ ಮೂಲಕ. ಅದಕ್ಕೆ ಬಸವಣ್ಣನವರು ಅನುಭವ ಮಂಟಪ ಕಲ್ಪನೆ ನೋಡಿ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಕಳೆದ 400 ವರ್ಷದಿಂದ ಬಂತು. ಆದರೆ ಸನಾತನ ಧರ್ಮದಿಂದ ಹಿಡ್ಕೊಂಡು ಅದರಲ್ಲಿ ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಪ್ರಜಾಪ್ರಭುತ್ವದ ಅಗತ್ಯ ಸ್ಥಾಪನೆಯನ್ನು ಮಾಡಿ ಮಹಿಳೆಯರಿಗೆ ಅನುಭವ ಮಂಟಪದಲ್ಲಿ ತನ್ನ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತ ಬಸವಾದಿ ಶರಣರು ಮತ್ತು ಎಲ್ಲಾ ವಚನ ಸಾಹಿತ್ಯದಲ್ಲಿ ಬರುವಂತ ಎಲ್ಲಾ ವಚನಗಳು ಸುಮ್ಮನೆ ಯಾವುದೋ ಕಾಲ್ಪನಿಕವಾಗಲಿ ಊಹೆ ಮಾಡಿಕೊಂಡಾಗಲಿ ಬರೆದಂತ ವಚನ ಸಾಹಿತ್ಯ ಅಲ್ಲದು. ವಚನ ಸಾಹಿತ್ಯ ಪ್ರತಿಯೊಬ್ಬರ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಂಥದ್ದು. ಸಮಾಜದಲ್ಲಿ ಯಾವ ಕಷ್ಟಗಳಿದ್ದವೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು, ನಮ್ಮ ದುಃಖ ದುಮ್ಮಾನಗಳಿಗೆ ಯಾವ ರೀತಿಯ ಮಾರ್ಗವನ್ನು ಕಂಡುಕೊಳ್ಬೇಕು, ಸುಂದರ ಬದುಕಾಗಬೇಕು, ಆನಂದದ ಬದುಕಾಗಬೇಕು, ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ಕಲಿಸಬೇಕು, ಹೀಗೆ ಅನೇಕ ಸದ್ವಿಚಾರಗಳ ಸಂದೇಶಗಳನ್ನ ಸಾರಿದಂತ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿಯೂ ಪ್ರಸ್ತುತ ಇತ್ತು, 21ನೇ ಶತಮಾನದಲ್ಲಿಯೂ ಪ್ರಸ್ತುತವಿದೆ. ಎಲ್ಲಿಯವರೆಗೆ ಸೂರ್ಯ ಚಂದ್ರ ಮತ್ತು ಈ ಮನೋಕುಲ ಇರ್ತದೆ, ಮನುಷ್ಯ ಇರ್ತದೆ, ಅಲ್ಲಿಯವರೆಗೆ ವಚನ ಸಾಹಿತ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಸ್ತುತವಾಗಿರ್ತದೆ. ಅದಕ್ಕೆ ಇವತ್ತು ಅನೇಕ ಜಗತ್ತಿನಲ್ಲಿ ಅನೇಕ ದೇಶದ ಮಧ್ಯದಲ್ಲಿ ಅಸೂಹೆಯಿಂದ ನಾನು ಶಕ್ತಿ ಅಂತ ಅರ್ಥ ಮಾಡ್ಕೊಂಡು ಇವತ್ತು ಯುದ್ಧಗಳಾಗ್ತದೆ.
ಆದರೆ ಭಾರತದಲ್ಲಿ ಹುಟ್ಟಿದಂತ ಎಲ್ಲಾ ಮಹಾಪುರುಷರು, ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಇವತ್ತು ಇಡೀ ಜಗತ್ತು ಶಾಂತಿಯ ಮಾರ್ಗದಲ್ಲಿ ಬರಬೇಕಾದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಮಾರ್ಗದಲ್ಲಿ ಬಂದಾಗ ಮಾತ್ರ ಸಾಧ್ಯ. ಆದ್ರೆ ಆ ಮಾರ್ಗದಲ್ಲಿ ಬರಲಿಕ್ಕೆ ಮತ್ತೆ ಅನೇಕ ವಿಘ್ನಗಳು ಅವರ ಜೀವನದಲ್ಲಿ ಬರ್ತದೆ. ಮೊನ್ನೆ ನಾನು ಯೋಗ ಗುರು ರಾಮದೇವ್ ಬಾಬಾಜಿಯವರ ಆಶೀರ್ವಾದ ಮತ್ತು ಶಿಬಿರವನ್ನ ಮಾಡ್ಲಿಕ್ಕೆ ಹೋಗಿದ್ದೆ. ರಾಮದೇವ್ ಬಾಬಾಜಿಯವರು ಕಳೆದ 2 ವರ್ಷಗಳ ಹಿಂದೆ ಇಷ್ಟಲಿಂಗ ಧಾರಣೆಯನ್ನ ಮಾಡಿದ್ದಾರೆ. ಇಷ್ಟಲಿಂಗ ಧಾರಣೆ ನಾನು ಕೇಳಿದೆ, ಯಾವಾಗ ಹಾಕಿರಿ ಬಾಬಾ ಅವ್ರಿಗೆ ಅಂತ. 2 ವರ್ಷ ಕೆಳಗೆ ಹಾಕಿದ್ದೀನಿ ಅಂತ. ಅಂದ್ರೆ ಧ್ಯಾನದ ಮೂಲ ಬಸವಣ್ಣನವರು, ಅಂದಿನ 12ನೇ ಶತಮಾನದ ಶರಣರು ಇಷ್ಟಲಿಂಗ ನಮ್ಮ ಕೈಯಲ್ಲಿ ಕೊಟ್ಟಿ ಎಲ್ಲರೂ ಧ್ಯಾನ ಮಾಡಬೇಕಂತ ಹೇಳ್ತಾರೆ. ಅನೇಕ ವಿಧಿವಿಧಾನಗಳಿದ್ದಾವೆ, ಆದ್ರೆ ಅತಿ ಸರಳ ವಿಧಾನ ಅಂಗೈಯಲ್ಲಿರುವಂತ ಇಷ್ಟಲಿಂಗ, ಅದರಿಂದ ಧ್ಯಾನ ಅಭೂತಪೂರ್ವವಾದಂತಹ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈ ಬಸವಣ್ಣನವರು ಜಗತ್ತಿಗೆ ಜ್ಯೋತಿಯನ್ನ ಕೊಟ್ಟವರು. ಬಸವಣ್ಣವರ ಸಂದೇಶಗಳು, ನಮ್ಮ ಡಾಕ್ಟರ್ ಸಾಹೇಬ್ ಹೇಳಿದ್ರು, ನಾನು ದಿನನಿತ್ಯ 1-2 ನನ್ನ ವಚನಗಳನ್ನ ಪಾಠ ಮಾಡ್ತಾ ಇದ್ದೀನಿ ಅಂತ. ಅರ್ಥ ಅದರಲ್ಲಿರುವಂತ ಸಂದೇಶಗಳನ್ನು ಬಹಳಷ್ಟು ಜೀವನಕ್ಕೆ ಉಪಯುಕ್ತವಾಗಿದ್ದಾವೆ. ಕೇವಲ ಕಂಠಪಾಠ ಮಾಡಿ ಉಪಯುಕ್ತ ಆಗಲಿಲ್ಲ ಅಂತಂದ್ರೆ ಅದ್ರ ಉಪಯೋಗ ನನಗಾಗಲ್ಲ. ನನಗಾಗ್ಬೇಕಾದ್ರೆ ಅಂತಾರಲ್ಲ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾವು ಸತ್ತಾಗ ಮಾತ್ರ ಸ್ವರ್ಗ ಸಿಗ್ತದೆ. ನನ್ನ ಹೊಟ್ಟೆ ಹಸು ನಿಗಿಸ್ಬೇಕಾದ್ರೆ ನಾನು ಪ್ರಸಾದ ಸ್ವೀಕಾರ ಮಾಡಿದಾಗ ಮಾತ್ರ ನಾನು ಹೊಟ್ಟೆ ನಿಗಿಸ್ಬೇಕು ಸಾಧ್ಯ. ಹಾಗೆ ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ಬರುವಂತಹ ವಚನಗಳ ಸಂದೇಶಗಳು ಅನೇಕ ಮಹಾಪುರುಷರು ಕಾಲ ಕಾಲಕ್ಕೆ ಸಮಾಜವನ್ನ ಸುಧಾರಣೆ ಮಾಡಬೇಕು, ಸಮಾಜ ಸಮೃದ್ಧವಾಗಿರಬೇಕು, ಎಲ್ಲರೂ ಬದುಕಬೇಕು ಮತ್ತು ಮತ್ತೊಬ್ಬರಿಗೆ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಜಿಸ್ಕಾ ಲಾಟಿ ಉಸ್ಕಾ ಭೈಸ್ ಅಲ್ಲ. ಹಾಗಾದ್ರೆ ಕಾಡಿನಲ್ಲಿ ಸಿಂಹ ಮಾತ್ರ ಬದುಕಬಹುದು, ಕಾಡಿನಲ್ಲಿ ಮೊಲಗಳು ಕೂಡ ಬದುಕ್ತವೆ. ದೇವರು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಹಾಗೆ ಮನುಷ್ಯನಿಗೆ ವಿಚಾರವಂತನಾಗಿದ್ದಾನೆ. ತನ್ನ ವಿಚಾರಗಳಿಂದ ತನ್ನ ಜೀವನವನ್ನ ಕೂಡ ಸುಂದರ ಬದುಕನ್ನ ಮಾಡಿಕೊಳ್ಬೇಕು. ಮತ್ತೊಬ್ಬರ ಬದುಕಿಗೆ ಸಾಧ್ಯ ಆಯಿತು ಅಂತಂದ್ರೆ ಸಹಕರಿಸಬೇಕು, ಮಾರ್ಗದರ್ಶನ ಮಾಡಬೇಕು. ಅಂದಾಗ ಮಾತ್ರ ಒಬ್ಬ ಆದರ್ಶ ನಾಗರಿಕನಾಗಿ, ಒಬ್ಬ ಸಮಾಜದ ವ್ಯಕ್ತಿಯಾಗಿ ಬದುಕಿದಾನೆ ಅನ್ನುವಂಥದ್ದನ್ನ ನಮ್ಮ ಅಗಲಿಕೆ ಏನಂತಾರ, ನಮ್ಮ ಊರಿನವರು, ನಮ್ಮ ಕುಟುಂಬದವರು ಮಾತ್ರ ಅಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಜಾಸ್ತಿ ಸಮಯ ಇಲ್ಲ. ಅಗೊತ್ತು ಅನೇಕ ಸಮಸ್ಯೆಗಳಿದಿರಬಹುದು. ಇವತ್ತು ಸಮಸ್ಯೆಗಳು ಬೇರೆ ರೂಪದಲ್ಲಿದ್ದಾವೆ. ಅಗೊತ್ತು ಜಾತಿ ವರ್ಣ ಭೇದ ಅತಿ ಹೆಚ್ಚಾಗಿತ್ತು, ಇವತ್ತು ಅತಿ ಕಡಿಮೆ ಆಗಿದ್ದಾವೆ. ಇಲ್ಲ ಅಂತ ಹೇಳಲಿಕ್ಕೆ ಸ್ವಲ್ಪ ಕೆಲವು ಸರ್ತಿ ಕಷ್ಟ ಆಗ್ತದೆ. ಸಮಾಜ ಇನ್ನೂ ಸ್ವಲ್ಪ ಅನಿಷ್ಟ ಪದ್ಧತಿಗಳಿದ್ದಾವೆ. ಅದ್ರ ಮಧ್ಯದಾಗನು ಕೂಡ ಅನೇಕ ಕಾಲಕ್ಕೆ ಹೊಸ ಹೊಸ ಸಮಸ್ಯೆಗಳನ್ನ ಜನ್ಮ ತಾಳ್ತವೆ. ಮನಸ್ಸಿನಲ್ಲಿರುವಂತಹ ವಿಕೃತ ವಿಚಾರಗಳಿಂದ, ವಿಕೃತ ನಡವಳಿಕೆಯಿಂದ, ಮತ್ತೆ ಮೇಲು ಕೀಳು ಅನ್ನುವಂಥ ಭಾವನೆಯ, ಅಹಂಕಾರದ ಭಾವನೆಯಿಂದ ಅನೇಕ ವಿಚಾರಗಳನ್ನು ಬರ್ತವೆ. ಆದರೆ ಇವತ್ತಿನ ಸಮಸ್ಯೆಗಳಿಗೂ ಕೂಡ ಅಂದಿನ ಒಂದು ಇತಿಹಾಸದ ಮಾರ್ಗದರ್ಶನವನ್ನ ಪಡೆದು
ಬಸವಣ್ಣನವರು ಅನೇಕ ಮಹಾಪುರುಷರು ಅಗೊತ್ತು ಸಮಾಜ ಕ್ರಾಂತಿಯನ್ನ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ರು. ನಾವು ಇತಿಹಾಸವನ್ನು ಅರಿತುಕೊಳ್ತಾ ಇದ್ದೇವೆ. ಆದ್ರೆ ನಮಗೂ ಕೂಡ ಮುಂದಿನ ದಿನದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾದ್ರೆ ಇವತ್ತು ನಾವು ಇದ್ದಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿವಿ ಅಂದ್ರೆ ಮಾತ್ರ ಸಾಧ್ಯವಾಗ್ತದೆ. ಇವತ್ತ ಈ ನಮ್ಮ ಶಿವರಾಜ್ ಪಾಟೀಲ್ ಹತ್ತಿಗಳಿದ್ದಾರೆ, ಹಿರಿಯರಿದ್ದಾರೆ. ಅವ್ರಿಗೆ ಕೇವಲ ಲಿಂಗಾಯತ ಅಂದ್ರೆ ಮಾತ್ರ ಸಮಾಧಾನದಿಂದ ಕೂಡ್ತಾರೆ, ಮತ್ತೇನಾರ ಅಂದ್ರೆ ಎದ್ದು ನಿಂದಿರ್ತಾರೆ ಕಡಲ್ಲಿ. ನನಗೆ ಹೆಮ್ಮೆ ಇದೆ, ನಿಮ್ಮ ಕಠೋರತನ, ನಿಮ್ಮ ಸಂಕಲ್ಪಕ್ಕೆ ನನ್ನ ಗೌರವ ಇದೆ. ಆದ್ರೆ ಸಮಾಜ ಇವತ್ತು ಸರ್ಕಾರದ ನೀತಿಗಳು, ಸರ್ಕಾರದ ಕಾರ್ಯಕ್ರಮಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಒಂದು ಸಮಾಜ ಜೀವಿಯಾಗಿ, ಸ್ವಾರ್ಥ ಅಲ್ಲ, ಒಂದು ಸಮಾಜ ಜೀವಿಯಾಗಿ ವಿಚಾರ ಮಾಡುವಂಥದ್ದು ಅನಿವಾರ್ಯತೆ ಇದೆ ಮತ್ತು ಅವಶ್ಯಕತೆ ಇದೆ. ನಾವು ಕಾರ್ಯಕ್ರಮವನ್ನ ಮಾಡಿ ಎಲ್ಲ ಒಬ್ಬರೊಬ್ಬರು ಹೊಗಳ್ಕೊಂಡು ಸಮಸ್ಯೆಗಳನ್ನ ಬದಿಗಿಟ್ಟಿ ಮುಂದೆ ಸಾಗಿದ್ರೆ ಸಾರ್ಥಕ ಸಮಾರಂಭ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು 22ನೇ ತಾರೀಕದಿಂದ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ತರ್ತದೆ. ಅನೇಕ ಹೇಳಿಕೆಗಳನ್ನ, ಮುಖಂಡರ ಹೇಳಿಕೆಗಳನ್ನ ಬರ್ತಾ ಇದ್ದೇವೆ. ಆ ಹೇಳಿಕೆಗಳಿಗೆ ನಾನು ವಿರೋಧ ಅಂತ ನಾನು ಹೇಳ್ತಾ ಇದ್ದೆ. ಸಮಾಜದ ಹಿತದೃಷ್ಟಿ, ಏನು ಮಾಡಿದಿರಿ, ಏನು ಒಳಿತಾಗ್ತದೆ. ಹೌದು, ನಾನು ಹೇಳುವುದನ್ನೇ ಸತ್ಯ, ಇದು ಪ್ರತಿಯೊಬ್ಬರಿಗೆ ಅನಿಸ್ತದೆ. 26 ಕ್ಯಾರೆಟ್ ಗೋಲ್ಡ್ ಯಾವ ಆಭರಣಕ್ಕೂ ಬರುವುದಿಲ್ಲ. 26 ಕ್ಯಾರೆಟ್ ಚಿನ್ನ ಯಾವ ಆಭರಣಕ್ಕೂ ಬರುವುದಿಲ್ಲ. ಅದು 24ರ ಮಾಡ್ಬೇಕಾಗ್ತದ, 22ರ ಮಾಡ್ಬೇಕಾಗ್ತದ, 20ರ ಮಾಡ್ಬೇಕಾಗ್ತದ, 18ರ ಮಾಡ್ಬೇಕಾಗ್ತದ. ಆವಾಗ ಮಾತ್ರ ಆಭರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ನಾನು ಹೇಳುವುದ ಸತ್ಯ ಅಂತ ಅಲ್ಲ, ಒಂದು ಅವಶ್ಯಕತೆ ಇದೆ. ಸರ್ಕಾರ ನಾವು ಏನೇ ಬರೆಸಲಿ 22ನೇ ತಾರೀಕಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ, 15 ದಿವಸ ನಡೆಸ್ತಾರೆ. ಅನೇಕರು ವೀರಶೈವ ಬರ್ಸ್ಬೇಕಂತ ಹೇಳ್ಕೊಳ್ತಾ ಇದ್ದಾರೆ, ಅನೇಕರು ಲಿಂಗಾಯತ ಬರ್ಸ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಇನ್ನೊವರು ಒಂದು ಗುಂಪು ಎಲ್ಲ ಸೇರಿ ವೀರಶೈವ ಲಿಂಗಾಯತ ಬರ್ಸ್ಕೊಳ್ಬೇಕಂತ ಹೇಳ್ತಾರೆ. ಜಾತಿ ಯಾವ್ದು ಬರ್ಸ್ಕೊಳ್ತೀರಿ? ನಾನಷ್ಟು ಮೇಧಾವಿನೂ ಅಲ್ಲ, ನಾನು ನಿಮ್ಗೆ ಹೇಳುವಷ್ಟು ದೊಡ್ಡವನೂ ಅಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ನನ್ನ ಆತ್ಮದಲ್ಲಿ, ನನ್ನ ಹೃದಯದಲ್ಲಿ ಒಂದು ಕಳಕಳಿ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನುವಂಥದ್ದನ್ನ ಅದಕ್ಕೊಂದು ಹೃದಯ ಇದೆ, ಆತ್ಮ ಇದೆ. ನಾವು ಓಟ್ ಹಾಕಿದ್ರು ಚುನಾವಣೆ ನಡೀತದೆ, ಓಟ್ ಹಾಕ್ಲಿಲ್ಲ ಅಂದ್ರೂ ಚುನಾವಣೆ ನಡೀತದೆ. ಅದೇ ಪ್ರಜಾಪ್ರಭುತ್ವದ ಖೂಬ್ಸೂರತ್ ಅದ. ಅಲ್ಲಿ ಜಾತಿ ವ್ಯವಸ್ಥೆ ಅವರೇ ಹುಟ್ಟಾಕ್ತಾರೆ. ಬಸವಣ್ಣ ಜಾತಿ ವ್ಯವಸ್ಥೆ ತೊಡಗಬೇಕಂದಿದ್ರು. ಆದ್ರೆ ಇವತ್ತೇನು ಸರ್ಕಾರದಲ್ಲಿ ಇದ್ದಾರಲ್ಲ, ಜಾತಿ ಬಿಟ್ಟು ಬೇರೆ ಮಾತಾಡ್ತಾರ? ಆಡಲ್ಲ. ಒಂದೇ ಒಂದು ನನ್ನ ಕೈ ಮುಗಿದು ವಿನಂತಿ, ವೀರಶೈವ ಲಿಂಗಾಯತ ಅಂತ ಬರ್ಸ್ಕೊಳ್ಳಿ, ಸಂಖ್ಯೆ ದೃಷ್ಟಿಯಿಂದ ಹೆಚ್ಚಾಗ್ತದೆ. ಧರ್ಮದ ಕಾಲಂನಲ್ಲಿ ಏನೋ ಮೊನ್ನೆ ಒಬ್ಬರಿಗೆ ಅರ್ಧ ಒಂದು ಹೇಳಿಕೆ ಬಂತು, ಹಿಂದೂ ಬರ್ಸ್ಬೇಡ್ರಿ, ಅದರ್ಸ್ ಬರ್ಸ್ರಿ ಅಂತ. ನಾನು ಅವ್ರಿಗೆ ಕೇಳ್ತೀನಿ, ಹಿಂದೂ ಬರೆಸುವುದರಿಂದ ನಿಮ್ಗೆ ಏನು ಹಾನಿ ಇದೆಯೋ ಅಥವಾ ಆದರ್ಶ ಅಂತ ಬರೆಸುವುದರಿಂದ ನಿಮ್ಗೆ ಏನು ಲಾಭ ಇದೆ? ನೋಡಿ, ಬಸವಣ್ಣ 12ನೇ ಶತಮಾನದ ಕ್ರಾಂತಿಯ ಮೂಲಕ ಇವತ್ತು ನಾವು ಒಪ್ಕೊಂಡಿವಿ. ನಾವು ಜೀವನದಲ್ಲಿ ದಿನನಿತ್ಯ ಲಿಂಗ ಪೂಜೆ ಕೂಡ ಮಾಡ್ಕೊಂಡು ನಮ್ಮ ಬದುಕನ್ನು ರೂಪಿಸ್ಕೊಂಡಿವಿ.
ಆದ್ರೆ ಎಂದೋ ಒಂದ್ ಕಡೆ ಸನಾತನ ಧರ್ಮದಿಂದ ಈ ಮನುಷ್ಯ 12ನೇ ಶತಮಾನದಲ್ಲಿ ಹುಟ್ಟಿಲ್ಲ, 16,000 ವರ್ಷಗಳ ಹಿಂದೆ ಹುಟ್ಕೊಂಡು ಸಂಸ್ಕಾರತೆಯಾಗಿ ಬರ್ಕೋತ ಹೋಗಿದ್ದಾರೆ. ಪರಿವರ್ತನೆ ಆಗ್ತಾ ಇದೆ. ಅನೇಕ ಧರ್ಮಗಳು ಹುಟ್ಟುದು, ಅನೇಕ ಧರ್ಮಗಳು ನಶಿಸುವುದು, ಅನೇಕ ಜಾತಿಗಳು ಹುಟ್ಟುಕೊಂಡು ಅನೇಕ ಜಾತಿಗಳು ನಶಿಸುವುದು, ಯಾವುದೂ ಶಾಶ್ವತ ಅಲ್ಲ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಚುನಾವಣೆ ವ್ಯವಸ್ಥೆಯಲ್ಲಿ ಒಗ್ಗಟ್ಟು ಅನ್ನುವಂಥದ್ದನ್ನ ಸಹಜವಾಗಿ ಪ್ರದರ್ಶನ ಮಾಡಬೇಕಾಗ್ತದೆ. ನಮ್ಮ ಭಾಗ ಸ್ವಾತಂತ್ರ್ಯ ಮುಗಿದ ತಕ್ಷಣ ನಮಗೆ ಸ್ವಾತಂತ್ರ್ಯ ತಕ್ಷಣವೂ ಸಿಕ್ಕಿಲ್ಲ. 1947 15 ಆಗಸ್ಟ್ಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇಲ್ಲ ಗೌಡ್ರೆ, ನಮಗ್ ಸಿಕ್ಕಿರೋದು 1 ವರ್ಷ 1 ತಿಂಗಳ 2 ದಿವಸ ನಂತರ ಬರುವಂತ 17ನೇ ಸೆಪ್ಟೆಂಬರ್ಗೆ 48ರಲ್ಲಿ. ಕಾರಣ ಏನು? ಇವತ್ತು ರಜಾಕಾರರ ಅನ್ಯಾಯವನ್ನ ತಾಳಿದಂತ ನಾವು ಯಾರು ನೋಡಿಲ್ಲ ಕಾಣಿಸ್ತಿದೆ. ಎಲ್ಲರೂ 75 ವರ್ಷಗಳ ಈಚೆಕಿನವರೇ ಕಾಣುತ್ತಿದ್ದೇವೆ. ನಾವೆಲ್ಲರೂ ರಜಾಕಾರರ ದಬ್ಬಾಳಿಕೆ, ರಜಾಕಾರರ ಅತ್ಯಾಚಾರ ಯಾಕಾಯ್ತು ಅನ್ನೋದು ಇತಿಹಾಸ ಇದೆ, ನಿಕಟ ಪೂರ್ವ ಇತಿಹಾಸ ಇದೆ. ಇನ್ನೊಮ್ಮೆ ಆಗ್ಬೇಕಾ? ಈಗ ಮೊನ್ನೆ 5 ದಿವಸಗಳ ಹಿಂದೆ ಆ ಭದ್ರಾವತಿಯ ಶಾಸಕ ಬುದ್ಧಿಹೀನ, ಬಹುತೇಕ ಲಿಂಗಾಯತ್ ಇರ್ಬೇಕು ಅನ್ಕೊಂಡಿದ್ದೀನಿ ನಾನು, ಅವನು ಸಂಗಮೇಶ ಲಿಂಗಾಯತ. ನಾನು ಮುಸಲ್ಮಾನನಾಗಿ ಹುಟ್ಟಬೇಕಾಗಿತ್ತು, ಮುಂದಿನ ಜನ ಹುಡ್ತೀನಿ ಅಂತ. ಅಂದ್ರೆ ಅವನಿಗೆ ಎಷ್ಟು ಓಟ್ ತಿರ್ಲಿಲ್ಲ ಅಂದ್ರೆ ಅವನಿಗೆ ಹೊಟ್ಟೆ ತುಂಬಲ ಕಾಣಿಸ್ತದೆ. ಇಂಥ ಜನ ಯಾಕೆ ಹುಟ್ಕೊಳತ್ತಾರ ಅನ್ನೋಂಥದ್ದನ್ನ ನಾವೇ ಚಿಂತೆ ಮಾಡ್ಬೇಕು ತಾನೆ. ಯಥಾ ಪ್ರಜಾ ತಥಾ ರಾಜ. ಯಾವ ರೀತಿ ರಾಜ ಇರ್ಬೇಕನ್ನುವಂಥದ್ದನ್ನ, ಅವನ ನಡವಳಿಕೆ ಹೇಗಿರ್ಬೇಕಂದ್ರೆ ನಾವು ಹೇಗಿರ್ತೇವೆ ಹಾಗಿರ್ತೇವೆ. ಅದಕ್ಕೆ ನಾನು ಕೈ ಮುಗ್ದು ಹೇಳ್ತೀನಿ, ಸ್ವಲ್ಪ ಸಮಯ ತಗೊಂಡಿದ್ದೀನಿ. ಮನಸ್ಸಲ್ಲಿ ಕಳಕಳಿ ಇತ್ತು. ಕಳೆದ 6 ತಿಂಗಳಿನಿಂದ ಅನೇಕ ಪೂಜ್ಯರನ್ನ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಅನೇಕ ಪೂಜ್ಯರನ್ನ ದಯಮಾಡಿ ನಿಮ್ಮ ಭಕ್ತರು, ನಿಮ್ದು ಲಿಂಗಾಯತ ಅನ್ನೋದು ನಿಮ್ ಲಿಂಗಾಯತ ನಿಮ್ ಜೊತೆನೇ ಇರ್ತದೆ. ವೀರಶೈವ ಪೂಜ್ಯರ ಜೊತೆನೇ ಇರ್ತದೆ. ಈಗ ನನ್ನ ಅಂತವ್ರು ವೀರಶೈವ ಲಿಂಗಾಯತರ ಅನ್ನೋರು ನಾವು ಇಬ್ಬರ ಜೊತೆನೇ ಇರ್ತೀವಿ. ಈ ಕಡೆ ದೇಶದಲ್ಲಿ 100 ಕೋಟಿ ಹಿಂದೂಗಳಿದ್ದೀವಿ. ನಮ್ಮ ಬೇರೆನ ಬಿಟ್ಕೊಟ್ಟು ನಾವು ಬದುಕಲಿಕ್ಕೆ ಸಾಧ್ಯನಾ? ಎಷ್ಟು ಖಂಡವಾಗಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಭಗವಂತ ಭಗವಾನ್ ಅಂತ ಒಂದು ವ್ಯಕ್ತಿ ಇದ್ದೇನೆ. ಅವನಿಗೆ 2 ಕಣ್ಣಿದ್ದಾವೆ, 2 ಕೈ ಇದ್ದಾವೆ, ಒಂದು ತಲೆ ಇದೆ, ಒಂದು ಮೂಗಿದೆ, ಒಂದು ಬಾಯಿ ಇದೆ, 2 ಕಾಲಿದ್ದಾವೆ, ಹೊಟ್ಟೆ ಇದೆ. ಇಲ್ಲ, ನೀನು ಒಂದು ಕಣ್ಣಿಗೆ ನಾನು ಭಗವಂತ ಅಂತೀನಿ, ಮತ್ತೊಂದು ಕಣ್ಣಿಗೆ ನಾನು ಅನ್ನೋದ್ರೆ ಸಾಧ್ಯನಾ? ಹಾಗೆ ಇವತ್ತು ಹಿಂದೂ ಧರ್ಮವನ್ನ ಒಂದು ಆಲದ ಮರದ ರೂಪದಲ್ಲಿ, ಅದ್ರ ಕೆಳಗಡೆ ನಮ್ಮ ಸಂಪ್ರದಾಯಗಳು, ನಮ್ಮ ಪೂಜೆ ಪುನಸ್ಕಾರಗಳು ಏನಿದ್ದಾವೆ ನಾವು ಮಾಡೋಣ. ಅದರಲ್ಲಿ ಯಾರು ನಿಮ್ಗೆ ಬೇಡಲ್ಲತ್ತೀರ. ನೀವು ಪೂರ್ವಕ್ಕೆ ಮಾಡ್ರಿ ಪೂಜಾ, ಪಶ್ಚಿಮಕ್ಕೆ ಮಾಡ್ರಿ, ಉತ್ತರಕ್ಕೆ ಮಾಡ್ರಿ, ದಕ್ಷಿಣಕ್ಕೆ ಮಾಡ್ರಿ, ಮೇಲೆ ಮಾಡ್ರಿ, ಕೆಳಗೆ ಮಾಡ್ರಿ. ನಿಮಗೆ ಹಿಂದೂ ಧರ್ಮ ಅಲ್ಲ, ಅದೊಂದು ಜೀವನ ಪದ್ಧತಿ ಇದೆ. ಎಲ್ಲಿಯವರೆಗೆ ನಾವು ನಮ್ಮದು ಉಳಿಸ್ಕೊಂಡು ಹಿಂದೂ ಧರ್ಮದ ಛತ್ರ ಛಾಯ ಕೆಳಗಡೆ ಆಲದ ಮೇರೆ ಕೆಳಗೆ ನಾವು ಇರಲಿಲ್ಲ. ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ, ಬಹುತೇಕ ಎಲ್ಲರೂ ನೀವು ಬೇರೆ ಬೇರೆ ರಾಜ್ಯಗಳನ್ನು ನೋಡಿದ್ರಿ. ನಾನು ನಿಮ್ಮ ಆಶೀರ್ವಾದದಿಂದ ಇಡೀ ದೇಶವನ್ನು ಸುತ್ತಾಡಿದ್ದೀನಿ. ಕೇರಳದಲ್ಲಿ ಎಷ್ಟು ದಿವಸ ಅಲ್ಲಿ ಗುಡಿಗಳು ಇರ್ತವೆ ಗೊತ್ತಿಲ್ಲ. ನಮ್ಮ ಆಚರಣೆಗಳು ನೋಡ್ತಾ ಇದ್ದೀವಿ ನಾವು. ಇವತ್ತು ಗಣೇಶ ಚತುರ್ಥಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಕರ್ನಾಟಕದಲ್ಲಿ ಬರ್ತದೋ ಅವಾಗ ಎಲ್ಲ ನಮ್ಮ ಆಚರಣೆಗಳ ಮೇಲೆ ಕಲ್ಲು ತೂರಾಡ್ತಾರೆ, ಉಗುಳ್ತಾರೆ. ಕಾರಣ
ನಾವು ಸಂಪ್ರದಾಯಗಳ ಮುಖಾಂತರ ಪೂಜೆ ಪುನಸ್ಕಾರಗಳ ಮುಖಾಂತರ ಒಡೆದು ಹೋಗ್ತೀವಿ. ಒಂದೇ ಒಂದು ರಾಮಬಾಣದ ಔಷಧ ಇದೆ, ಅದು ಹಿಂದೂ ಒಂದು ಧರ್ಮದ ಕಾಲಂನಲ್ಲಿ ಬರ್ಸ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತು ಈಗ ನೋಡ್ರಿ, ಈಗ ಮೊನ್ನೆ ಲವ್ ಜಿಹಾದ್ ಅನ್ನುವಂಥದ್ದನ್ನ ಅತ್ಯಾಚಾರವನ್ನು ಇವತ್ತು ಘಾಟಪುರದಲ್ಲಿ ಶಾಲೆಯ ಶಿಕ್ಷಕ ಒಬ್ಬ ಇಸ್ಲಾಂ ಧರ್ಮದ ಶಿಕ್ಷಕ ಹುಡುಗಿಯನ್ನ, ಹಿಂದೂ ಹುಡುಗಿಯ, ಎಲ್ಲಿಂದ ಧೈರ್ಯ ಬಂತು? ನಾವೇ ನೋಡಿವಲ್ಲ, ನಮ್ಮ ಹಿರಿಯರು ಹೇಳ್ತಿದ್ರು ನಾವು ಸಣ್ಣವರಿದ್ದಾಗ, ರಜಾಕಾರದಲ್ಲಿ ಇವತ್ತು ನಮ್ಮ ಗೋಲ್ಡ ಗ್ರಾಮದಲ್ಲಿನ ಗರ್ಭಿಣಿಯರಿಗೆ ಹೊಟ್ಟೆ ಚಾಕ್ ಹೊತ್ತು ಬಂದವರಿದ್ದಾರೆ. ಎಳೆ ಮಕ್ಕಳಿಗೆ ಹಾರಿಸಿ ಚೂರಿಲಿಂದ ಹೊಡೆದು ಕೊಂದವರಿದ್ದಾರೆ. ಯಾರು ನಮ್ಮ ಸ್ವಾಧರ್ಮವರಲ್ಲ ಅವರು. ಕೆಲವು ನಮ್ದು ಸ್ವಾಮೀಜಿಗಳು ಅವ್ರ ಕಾರ್ಯಕ್ರಮ ಕರೆದ ತಕ್ಷಣ ಹೋಗ್ತಾರೆ, ನಾನು ಹೋಗ್ಬೇಡ ಅನ್ನಲ್ಲ. ಅವ್ರು ಯಾಕೆ ನಿಮ್ಮನ್ನ ಕರೀತಾರೆ ಅನ್ನುವಂಥದ್ದು, ಅದರ ಉದ್ದೇಶ ಏನಿದೆ ಅನ್ನುವಂಥದ್ದನ್ನ ನನ್ನ ಕಳಕಳಿ. ದೊಡ್ಡ ಎಜೆಂಡಾ ನಡೀತಾ ಇದೆ ಇಡೀ ವಿಶ್ವದಲ್ಲಿ. 150 ವರ್ಷಗಳ ಹಿಂದೆ ಇರುವಂತಹ ಹಿಂದೂ ಧರ್ಮದ ದೇಶಗಳು ಕೇವಲ 150 ವರ್ಷಗಳ ಒಳಗಡೆ ಸಂಪೂರ್ಣವಾಗಿ ಇಸ್ಲಾಮೀಕರಣ ಆಗಿದೆ. ಸಂಪೂರ್ಣ 47ರಲ್ಲಿ ದೇಶ ವಿಭಜನೆ ಆದಾಗ ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ದೇಶ ಹೋಯ್ತು, ಒಡೆದೋಯ್ತು. ಅವತ್ತು 22% ಅಲ್ಲಿ ಹಿಂದೂಗಳಿದ್ರು, ಇವತ್ತು 1% ಇಲ್ಲ. ಒಂದನೇ ಅದ್ರ ಕೊಂದು ಹಾಕಿದರೆ, ಇಲ್ಲ ಅಂದ್ರ ಧರ್ಮ ಪರಿವರ್ತನೆ ಮಾಡಿದ್ದಾರೆ. ದಯಮಾಡಿ ದಿನನಿತ್ಯದ ನಮ್ಮ ಜವಾಬ್ದಾರಿಗಳಲ್ಲಿ ನಮ್ಮ ಧರ್ಮ ರಕ್ಷಣೆ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ದೀರಿ. ತಾವು ತಮ್ಮ ಮನೆಯವ್ರ ಜೊತೆ ಚರ್ಚೆ ಮಾಡಬೇಕು. ಬರುವಂತ ಕರ್ನಾಟಕ ಸರ್ಕಾರದ ಜಾತಿ ಗಣತಿಯಲ್ಲಿ ಒಂದು ಶಕ್ತಿಯಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಬೇಕನ್ನುವಂಥದ್ದು ನಿಮ್ಮಲ್ಲಿ ಕಳಕಳಿಯನ್ನ ಮಾಡಿಕೊಂಡು ನನ್ನ ಮಾತಿನ ವಿರಾಮವನ್ನು ಕೊಡ್ತೀನಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಧನ್ಯವಾದಗಳು. ಭಗವಂತ ಖೂಬಾ ಸಾಹೇಬರು ಮಾತು ಭಗವಂತನಿಗೆ ಬಲ. ಜೋರಾದ ಚಪ್ಪಾಳೆ ತಟ್ಟೋಣ. ನಿಮ್ಮ ಚಿಂತನೆ ವಿಚಾರಗಳು ಬಹಳ ಅರ್ಥಪೂರ್ಣವಾಗಿತ್ತು. ಅದು ಸಮಾಜ ಕೂಡ್ಬೇಕು, ಪೀಠಗಳು ಕೂಡಬೇಕು, ಸ್ವಾಮಿ